ಧನಂಜಯ್ ಹೇಳ್ತಾ ಇದ್ರು ಯಂಗ್ಸ್ಟರ್ಗಳು ಸೇರಿ ಮಾಡಿರುವಂತಹ ಸಿನಿಮಾ. ಅವರಷ್ಟೇ ಯಂಗ್ಸ್ಟರ್ ಅಲ್ಲ, ಅವ್ರ ತಾಯಿ ಅವ್ರಿಗಿಂತ ಹೆಂಗಾಗಿದ್ದಾರೆ ಅವ್ರು ನೋಡೇ ನನಗೆ ಆಶ್ಚರ್ಯ ಆಯಿತು. ಬಹುಶಃ ಅಲ್ಲಿಂದ ಬಂದಿದೆ ಅನಿಸುತ್ತೆ. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು. ಅದರಲ್ಲೂ ನಮ್ಮ ಹೀಗೂ ಉಂಟೆ ಸರ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದರೆ ಯಾವಾಗ ಸಿಕ್ಕಾಗಲೂ ಕೂಡ ಹೇಳಿರಲಿಲ್ಲ. ಸರ್ ಹೇಳ್ತಾ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಗೊತ್ತಿರಲಿಲ್ಲ ಸಿನಿಮಾ ಮಾಡಿರೋದು ಅಂತ. ಸೊ ಈಗ ನೋಡ್ಬಿಟ್ಟು ಅವ್ರಿಗೂ ಅನಿಸ್ತಾ ಇದೆ ಹೀಗೂ ಉಂಟೆ ಅಂತ. ಸೊ ಥ್ಯಾಂಕ್ ಯು ಸರ್. ಮುಖ್ಯವಾಗಿ ನಮ್ಮ ಚಟ್ಟಪಟ್ಟ ಚಂದ್ರು ಸರ್ ಬಂದಿದ್ದಾರೆ. ಅವ್ರು ಬಂದು ಒನ್ ಮೋರ್ ಅಂದರೆ ಸಿನಿಮಾನು ಕೂಡ ಹಾಗೇ ಹೋಗುತ್ತೆ. ನಮ್ಮ ಕುಲ್ದೀಪ್ ಸರ್ ವೈಫು ಅವರಂತೂ ಡೇ 1ನಲ್ಲಿ ನಾನು ಅವ್ರನ್ನ ಮೀಟ್ ಆಗಿದ್ದು. ಅದಾದಮೇಲೆ ಅವ್ರದ್ದು ಫೋನ್ ಮಾತಾಡಿದ್ವಿ. ಇವತ್ತು ಬಂದಿರೋದು ನನಗೆ ತುಂಬಾ ಖುಷಿ. ಯಾಕಂದರೆ ಫಸ್ಟ್ ಮೀಟ್ ಆದಾಗ ಆ ಗೆಸ್ಚರೇ ಪ್ರತಿಯೊಬ್ಬ ವ್ಯಕ್ತಿಗೆ ತುಂಬ ಮುಖ್ಯ ಆಗೋದು. ಅವ್ರು ಮಾತಾಡಿಸಿದ್ದು ಅವ್ರ ಮಗಳು. ಅದಾದಮೇಲೆ ನೋಡಿ ಇಲ್ಲಿವರೆಗೂ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ. ನನ್ನ ಫ್ರೆಂಡು ಸ್ನೇಹ, ರಾಕೇಶ್, ಆಂಟ್ರಪ್ರೂನರ್, ನವ್ಯ, ಎಂಟೈರ್ ಟೀಮ್ ಇದ್ದೀರಾ. ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು. ಈಗಷ್ಟೇ ನೋಡಿದೆ ಲಹರಿ ಮ್ಯೂಸಿಕಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದೆ. ಇನ್ನೂ 6 days ಆಗಿಲ್ಲ, ಆಗಲೇ 1 million ವ್ಯೂಸ್ ಆಗಿದೆ. ಸೊ ಅದೇ ಹೇಳುತ್ತೆ ಜನರಿಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ. ಅಲ್ಲಿರೋ ಕಮೆಂಟ್ಸ್ ಇರ್ಬೋದು, ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇರೋದಿರ್ಬೋದು, ಅದು ಒಂದು ರೀಚು ಟಾಕ್ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ ಬೆಳಗ್ಗೆ ತಾನೇ ಒಂದು ಮೂವಿ ಜೊತೆಗೆ ನನಗೊಂದು ಮೀಟಿಂಗ್ ಇತ್ತು, ಇಂಟರ್ವ್ಯೂ ಇತ್ತು. ಅವ್ರುಗಳು ಹೇಳ್ತಾ ಇದ್ದಾರೆ ಒಂದು ರೂಮಲ್ಲಿ ದೊಡ್ಡ ಸ್ಕ್ರೀನ್ನಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಹಾಕ್ಕೊಂಡು ಎಲ್ಲರೂ ನೋಡಿದ್ರಂತೆ. ಅಂದರೆ ಎಷ್ಟು ಟಾಕ್ ಕ್ರಿಯೇಟ್ ಆಗ್ತಾ ಇದೆ, ಎಲ್ರಿಗೂ ಎಷ್ಟು ರೀಚ್ ಆಗ್ತಾ ಇದೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಅವರು ಕೂಡ Feb 7th ಬರಬೇಕಾಗಿತ್ತು, Feb 28ಗೆ ಹೋದರು. ನಮ್ಮ ಸಿನಿಮಾ ಏನಾದರೂ ಟ್ರೇಲರ್ ನೋಡಿ ಭಯಪಟ್ರ ಅಂತ ಹೇಳಿ ನಾನು ಅಲ್ಲಿ ಜೋಕ್ ಮಾಡಿ ಬಂದಿದ್ದು ಇದೆ. ಅದರ ಆಚೆಗೆ ಯಾರೇ ಟ್ರೇಲರ್ನ ನೋಡಲಿ ಅದ್ಭುತವಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಕ್ಯೂರಿಯಾಸಿಟಿ ಇದೆ, ಟರ್ನ್ಸ್ ಇದೆ, ಟ್ವಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿಗೂ ಥ್ಯಾಂಕ್ ಯು ವೆರಿ ಮಚ್. ಅದರಲ್ಲೂ ಅಮೃತರಾಜ್ ಸರ್ ಬಂದಿದ್ದರು. ಅವರಿಂಥ ಕಾರ್ಯಕ್ರಮಗಳಿಗೆ ಐ ಥಿಂಕ್ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಕರೆಗೆ ಹೋಗೋಟ್ಟು ಬಂದಿದ್ದಕ್ಕೆ. ಅವ್ರಿಗೂ ಕೂಡ ಥ್ಯಾಂಕ್ ಯು. ಅದರಲ್ಲೂ ಮುಖ್ಯವಾಗಿ ಚಯನ್ ಶೆಟ್ಟಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನನ್ನು ಎಷ್ಟೋ ಜನ ಈಗ ರಿಷಬ್ ಶೆಟ್ಟಿ ಸರ್ ಕೂಡ ಮೀಟ್ ಆದಾಗ ಹರಿಕತೆ ಅಲ್ಲ ಗಿರಿಕತೆಗೆ ನಿಮ್ಮನ್ನೇ ನಾವು ಹಾಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಅವಾಗ ಯಾವ ಥಾಟು ಇರಲಿಲ್ಲ ಸಿನಿಮಾ ಮಾಡೋದು. ಬಹುಶಃ ಈ ಸಿನಿಮಾದಿಂದ ನನ್ನ ಸಿನಿ ಜರ್ನಿ ಶುರು ಆಗಬೇಕು ಅಂತ ಬರೆದಿತ್ತು ಅನಿಸುತ್ತೆ. ಚಯನ್ ಶೆಟ್ಟಿ ಸರ್ಗೆ, ಕುಲ್ದೀಪ್ ಸರ್ಗೆ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದು ಒಳ್ಳೆ ಪಾತ್ರದ ಮೂಲಕ ನಾನು ಲಾಂಚ್ ಆಗ್ತಾ ಇರೋದಕ್ಕೆ ನೀವುಗಳೇ ಕಾರಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನು ರೂಪೇಶ್ ಅವ್ರ ಬಗ್ಗೆ ಹೇಳೋದೇ ಬೇಡ. ಅವರು ತುಳು ಸ್ಟಾರ್, ಡೈರೆಕ್ಟರ್ ಕೂಡ ಹೌದು. ಅವರು ಸರ್ಕಸನ್ನು ಹಿಟ್ ಮಾಡಿದ್ದಾರೆ, ತುಳುನಲ್ಲಿ ದಾಖಲೆ ಮಾಡಿದ್ದಾರೆ. ಈಗ ಜೈ ಅನ್ನೋ ಸಿನಿಮಾಗೆ ಸುನೀಲ್ ಶೆಟ್ಟಿ ಅವ್ರನ್ನ ಕರೆಸ್ತಾ ಇದ್ದಾರೆ. ಅಂದರೆ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ ಮಾಡ್ತಾ ಇದ್ದಾರೆ.